ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಮೆಂಟ್ಸ್ ಮುಖಾಂತರ ಕೆಲವು ಪ್ರಶ್ನೆಗಳು ಕೇಳಿದಾರೆ ಅಣ್ಣ ರೈತರು. ಹ್ಮ್ ಅದ್ರಿಗೆ ಸ್ವಲ್ಪ ಮಾಹಿತಿ ಸಿಗ್ಬೇಕಾಗಿದೆ ಅಣ್ಣ. ಹ್ಮ್. ಇತ್ತೀಚೆಗೆ ಟೊಮ್ಯಾಟೊ ಬೆಲೆ ಏರುಪೇರು ಆಗ್ತಾ ಇದೆ, ಅದಕ್ಕೆ ಕಾರಣ ಏನಾಗಿರ್ಬೋದು ಅಣ್ಣ? ನೋಡಿ, ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಅವಕಾಶ ಜಾಸ್ತಿ ಆದಾಗ ಏರುಪೇರಾಗಂತ ಸಾಧ್ಯತೆಗಳಿರ್ತೈತೆ. ಒಂದೊಂದು ಸಂದರ್ಭದಲ್ಲಿ ಮಳೆ ಬಂದು ಮಾಲ್ ಡ್ಯಾಮೇಜ್ ಆದಂತ ಸಂದರ್ಭದಲ್ಲಿ ಕೂಡ ಬಜಾರ್ ಏರುಪೇರಾಗಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಟ್ ಈಗಿನ ಇದ್ರಲ್ಲಿ ನೋಡ್ತಾ ಇದ್ರೆ ನಾವು 1ನೇ ತಾರೀಕಿಂದ ಗಮನಿಸ್ತಾ ಇದ್ರಿ, ಪೊಸಿಷನ್ ಏನ್ ಅಂತ ಡಿಫ್ರೆನ್ಸಸ್ ಏನಾಗಿಲ್ಲ. ಕ್ವಾಲಿಟಿ ಮಾಲ್ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಅನ್ಕ್ವಾಲಿಟಿ ಮಾಲ್ ಒಂದು 10-20 ರೂಪಾಯಿ ಕಡಿಮೆ ಹೋಗ್ತಾ ಇದೆ. ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತೇನ್ ಪೊಸಿಷನ್ 600 ವರೆಗೂ ಮೂವ್ಮೆಂಟ್ ಆಗಿದೆ. ಯಾಕೆ ಕಾರಣ ಏನಂದ್ರೆ ತುಂಬಾ ಶಾರ್ಟೇಜ್ ಇದೆ ಮಾರ್ಕೆಟ್ ಅಲ್ಲಿ ಮಾಲ್. ಎಲ್ಲಾ ಮಾರ್ಕೆಟ್ ಅಲ್ಲೂ ಮಾಲ್ ತುಂಬಾ ಶಾರ್ಟೇಜ್ ಇದೆ. ಹೊರಗಡೆ ಪೊಸಿಷನ್ ಟೈಟ್ ಆಗಂತ ಒಂದು ಉದ್ದೇಶದಿಂದ ಪೊಸಿಷನ್ ಚೆನ್ನಾಗಿ ತೆಗ್ದಿದ್ದಾರೆ. ಇವತ್ತು ಪೊಸಿಷನ್ ಇದೇ ತರ ಮುಂದುವರಿಯಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಜಾರ್ ಏರುಪೇರು ಆಗೋದ್ರ ಬಗ್ಗೆ ನಾವೇನ್ ಹೇಳಕ್ ಆಗೋದಿಲ್ಲ, ಕಾಮೆಂಟೇ ಮಾಡಕ್ ಆಗೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಒಂದ್ ದಿವಸ ಮಾಲ್ ಜಾಸ್ತಿ ಬರ್ತಾ ಇದೆ, ಒಂದ್ ದಿವಸ ಕಡಿಮೆ ಬರ್ತಾ ಇದೆ. ಎಲ್ಲಾ ಮಾರ್ಕೆಟ್ಗಳು ಒಂದೇ ಬೆಲೆ ಹೋಗ್ತಾ ಇರೋದ್ರಿಂದ ಆಯಾ ಮಾರ್ಕೆಟ್ಗೆ ಮಾಲ್ ಹೋಗ್ತಾ ಇದೆ, ಪೊಸಿಷನ್ ಚೆನ್ನಾಗಿ ನಡೀತಾ ಇದೆ. ಅಣ್ಣ, ಆಂಧ್ರದಲ್ಲಿ ಕೆಲವೊಬ್ಬ ಯೂಟ್ಯೂಬರ್ ನಾನು ಹೇಳಿರೋ ಡೇಟಿಗೆ ನಾಟಿ ಮಾಡಿ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅದಕ್ಕೆ ದುಡ್ಡು ತಗೊಂತಾ ಇದಾರೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ನೋಡಿ, ಯಾರು ದೇವ್ರಿಗೆಲ್ಲ ಯಾರು ಹೇಳಿದ ಮಾತು ಕೇಳಕ್ ಹೋಗ್ಬೇಡ್ರಿ, ದಯವಿಟ್ಟು ಅದಕ್ಕೆಲ್ಲ ಕಿವಿ ಕೊಡ್ಬೇಡ್ರಿ. ಅದು ಮೋಸ ಹೋಗಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರೈತರಿಗಿಂತ ಬುದ್ಧಿವಂತ ಯಾರು ಇಲ್ಲ. ಸಮಯ ಸಂದರ್ಭ ನೋಡ್ಕೊಂಡು ಸೀಸನ್ ಅನ್ಸೀಸನ್ ಅಂತ ಎರಡು ಇರ್ತೈತೆ. ಸೀಸನ್ ಅಲ್ಲಿ ಯಾವಾಗ ಉಣ್ಬೇಕಂತಕ್ಕಂಥದ್ದು ನಿಮ್ಗೆ ಮಾಹಿತಿ ಇದೆ. ಅನ್ಸೀಸನ್ ಅಂದ್ರೆ ಏನು, ನೆಕ್ಸ್ಟ್ ಮಂತ್ 20ನೇ ತಾರೀಕು ಮೇಲೆ ನಾಟಿ ಮಾಡಿದ್ರೆ ಅದು ದೀಪಾವಳಿ ಸೀಸನ್ ಬರ್ತೈತೆ ಅಂತಕ್ಕಂಥ ಒಂದು ಅಂದಾಜ್ ಇರ್ತೈತೆ. ಹಂಗಾಗಿ ಇನ್ ಮುಂದೆ ಏನು 1ನೇ ತಾರೀಕು ಮೇಲೆ ಸ್ವಲ್ಪ ನಾಟಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಬೆಲೆಗಳು ಸಿಗ್ಬೋದು. ಬೆಳೆ ಚೆನ್ನಾಗಾದ್ರೆ ರೈತನ ಯಾವತ್ತೂ ಲಾಸ್ ಆಗೋದಿಲ್ಲ. ಬೆಳೆಯಲ್ಲಿ ಹೆಚ್ಚು ಕಮ್ಮಿ ಆದಾಗ ಮಾತ್ರ ರೈತ ಲಾಸ್ ಆಗ್ತಾನೆ. ಈಗ ನಮ್ಮ ಕರ್ನಾಟಕ ಭಾಗದಲ್ಲಿ ಅಂದ್ರೆ ಯಥೇಚ್ಛವಾಗಿ ಕೋಲಾರ ಜಿಲ್ಲೆಯಲ್ಲಿ ವೈರಸ್ ಅಟ್ಯಾಕ್ ಆಗಿ ರೈತರು ತುಂಬಾ ನಷ್ಟ ಆಗಿದೆ. ಸೀಸನ್ ಅನ್ನತಕ್ಕಂಥದ್ದು ತುಂಬಾ ತೊಂದರೆ ಆಗಿದೆ. ಯಾವಾಗ್ಲೂ ನಮ್ಗೆ 60-65 ದಿವಸಕ್ಕೆ ಶಾಂಪಲ್ ಆಗ್ಬೇಕಾಗಿರೋಂಥ ತೋಟ 10 ದಿವಸ ಬಿಫೋರ್ ಆಗ್ಬೋದು ರೈತನ ಸ್ವಲ್ಪ ನಷ್ಟದಲ್ಲಿದ್ದಾನೆ. ಈಗ ವೈರಸ್ ಸ್ವಲ್ಪ ಕಡಿಮೆ ಆಗಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ವೈರಸ್ ಕಡಿಮೆ ಆಗೋದ್ರಿಂದ ನಾಟಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನೀವು ನಾಟಿ ಮಾಡೋಕೆ ಅನುಸರಿಸಬೇಕಾಗಿರೋ ಪದ್ಧತಿ ಏನಪ್ಪಾ ಅಂದ್ರೆ, ಯಥೇಚ್ಛವಾಗಿ ಉಣ್ಬಿಡ್ತೀನಿ ಮಾಡ್ತೀನಿ ಅನ್ನೋದು ಬೇಡ. ನೀವು 10 ಎಕರೆ ಉಣಂಗಿದ್ರೆ 5 ಎಕರೆ ಉಣ್ಕೊಳ್ರಿ. ಅದೇ 10 ಎಕರೆ ಬರ್ತಕ್ಕಂಥ ಈಲ್ಡ್ 5 ಎಕರೆ ಎಲ್ಲ ತೆಗಿಬಹುದು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಒಂದ್ 2-2.5 ಅಡಿಗೆ ನಾರು ಉಣಿ, ನಾರಿಂದ ಡಿಸ್ಟೆನ್ಸ್ ಇರ್ಲಿ. ಒಂದ್ 5-6 ಅಡಿ ಸಾಲಿದ್ರೆ ಏನಾಗುತ್ತೆ ಅಂದ್ರೆ ಕಾಯಿ ತುಂಬಾ ಚೆನ್ನಾಗಿ ಬರ್ತೈತೆ, ರೋಗ ಸ್ವಲ್ಪ ಕಡಿಮೆ ಇರ್ತೈತೆ. ಔಷಧಿ ಹೊಡೆದಿದ್ದು ಗಿಡಕ್ಕೆಲ್ಲ ಬೀಳ್ತೈತೆ ಸಿಂಪಡಣೆ ಮಾಡಿದಾಗ. ನೀವು ಎಲ್ಲ ಒಂದೇ ಕಡೆ ಕಟ್ಟದಂತ ಸಂದರ್ಭದಲ್ಲಿ ಒಳಗಡೆ ಔಷಧಿ ಹೋಗೋದಿಲ್ಲ. ಏನ್ ವೈರಸ್ ಆಗ್ಲಿ ಹುಳ ಆಗ್ಲಿರ್ತೈತೆ ಒಳಗಡೆ ಸೇರ್ಕೊಳ್ತೈತೆ, ಮತ್ತೆ ಈಚೆ ಬಂದು ತಿನ್ನಂತ ಸಾಧ್ಯತೆಗಳಿರ್ತೈತೆ. ಅದರಿಂದ ಬಿಡಿ ಆಗಿ ಕಟ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಒಳ್ಳೆ ಇಳುವರಿ ಬರ್ತೈತೆ, ರೈತನಿಗೆ ಅನುಕೂಲ ಆಗುತ್ತೆ. ನೀವ್ ಯಾರ ಮಾತಿಗೂ ಕಿವಿ ಕೊಡ್ಬೇಡ್ರೆ. ಯಾರು ದೇವರುಗಳೆಲ್ಲ, ಯಾರು ದುಡ್ಡಕ್ಕೆ ಆಸೆ ಪಟ್ಟು ನಿಮ್ಗೆ ಏನೋ ಆಸೆ ಇಡಿಸ್ತಾರಂತ ಆಸೆ ಪಡಕ್ ಹೋಗ್ಬೇಡ್ರಿ ರೈತ ಬಂದ್ರೆ. ಬೇರೆ ಕಡೆಯಿಂದ ನಮ್ ಕೋಲಾರ ಮಾರ್ಕೆಟ್ಗೆ ಈಗ ಟೊಮಾಟೊ ಕಾಯಿ ಬರ್ತಾ ಇದೆ ಇಲ್ವಾ ಅಣ್ಣ? ಇಲ್ಲ, ಈಗ ಬರ್ತಾ ಇದೆ ಬೇರೆ ಕಡೆ ಅಂತಂದ್ರೆ ನಮ್ಮ ರಾಜ್ಯದ ಚಳ್ಳಕೆರೆ ಆಗ್ಬೋದು, ಪಾವಗಡ ಆಗ್ಬೋದು, ಆ ಭಾಗದ ಬಳ್ಳಾರಿವರೆಗೂ ಬರ್ತಾ ಇದೆ. ಅದು ಬಿಟ್ಟು ಅನಂತಪುರ ಮಾರ್ಕೆಟ್ ಮಾಲ್ ಬರ್ತಾ ಇದೆ. ಈ ಕಡೆ ಆಂಧ್ರ ಅದು ಸ್ವಲ್ಪ ಮದನಪಲ್ಲಿ ಏರಿಯಾದಾಗ್ಬೋದು, ಮಲ್ಕಲ್ಚರ್ ಏರಿಯಾದಾಗ್ಬೋದು, ಕಲಗಡೆ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ. ಪೊಸಿಷನ್ ಇಲ್ಲಿ ಸ್ವಲ್ಪ ಟೈಟ್ ಆದಾಗ ಇನ್ನೂ ಸ್ವಲ್ಪ ಯಥೇಚ್ಛವಾಗಿ ಬರೋಂಥ ಸಾಧ್ಯತೆಗಳಿರ್ತೈತೆ. ಈಗ ಎಲ್ಲಾ ಮಾರ್ಕೆಟ್ಗಳಲ್ಲಿ ಈಕ್ವಲ್ ಇರೋದ್ರಿಂದ, ರೇಟ್ ಈಕ್ವಲ್ ಇರೋದ್ರಿಂದ ಅಲ್ಲಿನ ಮಾಲ್ ಅಲ್ಲೇ ಹೋಗ್ತಾ ಇದೆ. ಒಂದ್ 10-15% ಬೇರೆ ಕಡೆ ಮಾಲ್ ಬರ್ತಾ ಇದೆ. ಚಳ್ಳಕೆರೆ ಅದು ಒಂದು 70% ಮಾಲ್ ಕೋಲಾರ್ಗೆ ಬರ್ತೈತೆ, ಬೇರೆ ಎಲ್ಲಿ ಹೋಗೋದಿಲ್ಲ. ಈಗ ಯಾವ್ಯಾವ ಕಡೆಗೆ ಪಾರ್ಸಲ್ ಹೋಗ್ತಾ ಇದೆ ಅಣ್ಣ? ಎಂಟೈರ್ ಇಂಡಿಯಾ ಹೋಗ್ತಾ ಇದೆ ಟೊಮಾಟೊ. ಎಲ್ಲಾ ಕಡೆ ವಾಂಟೆಡ್ ಇದೆ. ಬಟ್ ಪೊಸಿಷನ್ ಅಲ್ಲಿ ಇನ್ನೂ ಚೇಂಜ್ ಆಗಿಲ್ಲ. ಮಳೆಗಳಿರೋದ್ರಿಂದ ಪೊಸಿಷನ್ ಹಂಗೆ ಇದೆ. ಮುಂದಿನ ದಿನಗಳಲ್ಲಿ ಚೇಂಜ್ ಆಗತ್ತೆ ಅಂತ ಒಂದು ಧೈರ್ಯದ ಮೇಲೆ ತೆಗ್ದಿದ್ದಾರೆ. ಮತ್ತೆ ಬಾಂಗ್ಲಾದು ಬೇರೆ ದೇಶದಂದ್ರೆ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ. ಬಾಂಗ್ಲಾದೇಶ ಕ್ವಾಲಿಟಿಗೆ ಬಂದ್ರೆ ಅದು 500 ಮೇಲೆನೆ ಇರ್ತೈತೆ ಯಾವಾಗ್ಲೂ ಅಷ್ಟೇ. ಬಾಂಗ್ಲಾದೇಶಕ್ಕೆ ಒಳ್ಳೆ ಕ್ವಾಲಿಟಿ ಬೇಕು, ಅದು 5-6 ದಿವಸ ಹೋಗೋದ್ರಿಂದ ಒಳ್ಳೆ ಕ್ವಾಲಿಟಿ ಬೇಕಾಗಿರೋದ್ರಿಂದ ಆ ದೇಶಕ್ಕೆ ಹೋಗುತ್ತೆ. ಅದು ಬಿಟ್ಟು ಒಂದ್ 4-5 ದೇಶಕ್ಕೆ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ. ಯಥೇಚ್ಛವಾಗಿ ಬಾಂಗ್ಲಾ ಬಿಟ್ಟು ಬೇರೆ ದೇಶಗಳಿಗೂ ಹೋಗ್ತಾ ಇದೆ ಮಾಲ್. ಈಗಿನ ಮಾರ್ಕೆಟ್ಗೆ ಯಾವ ರೀತಿ ಟೊಮಾಟೊ ತಂದ್ರೆ ಉತ್ತಮ ಅಣ್ಣ? ಈ ಗೋಲ್ಡ್ ಕಲರ್ ಇರ್ಲಿ ಗಟ್ಟಿ ಇದ್ದು ಕಲರ್ ಇದ್ರು ನಡೀತಾ ಇದೆ. ಲೋಕಲ್ ಮಾರ್ಕೆಟ್ ಸ್ವಲ್ಪ ಟೈಟ್ ಆಗಿದೆ. ಸ್ವಲ್ಪ ಗೋಲ್ಡನ್ ಕಲರ್ ಇರೋದು ಬಾಂಗ್ಲಾಕ್ ಆಗ್ತಾ ಇದೆ. ಅದರಿಂದ ಗೋಲ್ಡನ್ ಕಲರ್ ಚೆನ್ನಾಗಿ ಕ್ವಾಲಿಟಿ ಇರೋದು ಗೋಲ್ಡನ್ ಕಲರ್ ತನ್ನಿ. ಸ್ವಲ್ಪ ಒಂದು ಮಟ್ಟದಲ್ಲಿ ಇರೋದು ಸ್ವಲ್ಪ ಮುಕ್ಕಾಲ್ ಭಾಗ ಕಲರ್ ಇದ್ರು ನಡೆಯುತ್ತೆ, ಏನ್ ತೊಂದರೆ ಇಲ್ಲ. ಆಗಸ್ಟ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಇದೇ ರೀತಿ ಮುಂದುವರಿಯುತ್ತಾ ಇಲ್ಲಾಂದ್ರೆ ಹೆಚ್ಚಾಗೋ ಸಾಧ್ಯತೆ? ಈಗಿನ ಸಾಧ್ಯತೆಗಳಲ್ಲಿ ಬೆಲೆ ಇದೇ ತರ ಮುಂದುವರಿಯುತ್ತೆ. ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಪ್ ಟು ಡಿಸೆಂಬರ್ ವರೆಗೂ ಒಂದ್ ರೇಂಜ್ ಅಲ್ಲಿ ನಡೆಯುತ್ತೆ. ಏನ್ ಅಂತ ತೀರಾ ಕಡಿಮೆ ಆಗುತ್ತದಿರಲ್ಲ. ಮಳೆ ಬಿದ್ದು ಏರುಪೇರಾಗಿ ಟೊಮಾಟೊ ಏನೋ ಡ್ಯಾಮೇಜ್ ಆದ್ರೆ ಮಾತ್ರ ರೇಟ್ ಡೌನ್ ಆಗುತ್ತೆ.
ಕ್ವಾಲಿಟಿ ಮಾಲ್ಗೆ ಒಳ್ಳೆ ಬೆಲೆ ಇರ್ತದೆ ಡಿಸೆಂಬರ್ ವರೆಗೂ. ತುಂಬಾ ಜನ ರೈತರು ಈಗ ಟೊಮೆಟೊ ನಾಟಿ ಮಾಡ್ಬೋದು ಅಂತ ಸಹ ಕೇಳಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಇನ್ನೂ ಒಂದ್ 8-10 ದಿವಸ ಬಿಟ್ಕೊಂಡು ನಾಳೆ ತಿಂಗಳು 1ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಾಟಿ ಮಾಡ್ಬೋದು. ಒಳ್ಳೆ ಒಂದು ಮಳೆ ಇಲ್ಲ ಅಂತಂದ್ರೆ ಒಳ್ಳೆ ಬೆಳೆ ಆಗತ್ತೆ. ಮಳೆ ಯಥೇಚ್ಛವಾಗಾದ್ರೆ ಯಾರೇನ್ ಮಾಡಕ್ ಆಗೋದಿಲ್ಲ. ಕಲ್ಲು ಭೂಮಿಯಲ್ಲಿ ಉಳಿದಂತವ್ರಿಗ ಸ್ವಲ್ಪ ಮಟ್ಟಿಗೆ ಒಳ್ಳೇದೇ ಆಗತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀವ್ ಯಥೇಚ್ಛವಾಗಿ 10 ಎಕರೆ 20 ಎಕರೆ 30 ಎಕರೆ ಮಾಡ್ಬೋಡ್ರಿ. ಡಿಫ್ರೆಂಟ್ ಟೈಪ್ ಆಫ್ ವೆಜಿಟೇಬಲ್ ಬೆಳೀರಿ, ಅಂದ್ರೆ ತರಕಾರಿ ಬೆಳೀರಿ. ಈಗ ಏನು ಟೊಮಾಟೊ ಕಿತ್ತಿದ್ರಲ್ಲೇ ತಿರುಗಿ ನಾಟಿ ಮಾಡೋದ್ರಿಂದ ಏನ್ ಅಂತ ತೀರಾ ಉಪಯೋಗ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅದ್ರಲ್ಲಿ ನೀವು ಸೌತೆಕಾಯಿ ಆಗ್ಬೋದು, ಹೀರೆಕಾಯಿ ಆಗ್ಬೋದು, ಬೀನ್ಸ್ ಆಗ್ಬೋದು, ಹಾಗಲಕಾಯಿ ಆಗ್ಬೋದು, ಈಗ ಏನ್ ಚೆಂಡು ಹೂವು ಆಗ್ಬೋದು, ಬೇರೆ ಬೇರೆ ತಳಿಗಳು ನಾಟಿ ಮಾಡ್ಕೊಂಡಾಗ ಅಕಸ್ಮಾತ್ ಟೊಮಾಟೋದಲ್ಲಿ ಏನಾದ್ರು ಏರುಪೇರು ಆಗಿದ್ರೆ ಅದ್ರಲ್ಲಿ ಸ್ವಲ್ಪ ದುಡ್ಡಾಗಂತ ಸಾಧ್ಯತೆಗಳಿರ್ತೈತೆ. ಹೊಸದಾಗಿ ರೆಡಿ ಮಾಡಿ ನೀಟಾಗಿ ಬೆಳೆ ಮಾಡಿದ್ರೆ ಒಳ್ಳೆ ಈಲ್ಡ್ ಬರುತ್ತೆ. ಈಗ ನೀವು ಎಕರೆಗೆ 2,000-3,000 ರೂಪಾಯಿ ಟೊಮಾಟೊ ಬೆಳೆದಂತ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ಅನುಕೂಲ ಆಗುತ್ತೆ. ಅದನ್ನ ಬಿಟ್ಟು ನೀವು ಯಥೇಚ್ಛವಾಗಿ ಉಂಡ್ಬಿಟ್ಟು ಬೆಳೆ ಆಗ್ದಿರನು ತೊಂದ್ರೆಗೆ ಹೋಗೋದ್ ಬೇಡ. ತೊಂದ್ರೆ ಅನುಭವಿಸಿದ್ರೆ ನಿಮ್ಗೂ ತೊಂದ್ರೆನೆ, ನಮ್ಗೂ ತೊಂದ್ರೆನೆ. ಹಂಗಾಗಿ ತೊಂದ್ರೆ ಆಗೋದ್ ಬೇಡ. ರೈತನಿಗೆಲ್ಲ ಅನುಕೂಲ ಆಗ್ಲಿ, ಒಳ್ಳೆ ಮಟ್ಟದಲ್ಲಿ ಬೆಳೆ ಬೆಳೀರ, ಒಳ್ಳೆ ಬೆಲೆ ಸಿಗ್ತೈತೆ ಅಂತಕ್ಕಂತ ಆಶಿಸ್ತೀನಿ. ಈಗ ಟೊಮೆಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಈಗ ಟೊಮಾಟೊ ತರಂತ ರೈತರಿಗೆಲ್ಲ ಶುಭ ಆಗತ್ತೆ, ಏನ್ ತೊಂದ್ರೆ ಇಲ್ಲ. ಏನು ಗಿಡ ಆಗೋಗಿರೋದಿರ್ಬೋದು, ಶಾಂಪಲ್ ಆಗ್ತಾ ಇರೋದಿರ್ಬೋದು, ಒಳ್ಳೆ ಬೆಲೆ ಹೋಗ್ತಾ ಇದೆ, ಪರವಾಗಿಲ್ಲ. ಒಳ್ಳೆ ರೈತನಿಗೆ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್? ರೈತರು ಶುಭ ಆಗ್ಲಿ, ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತೈತೆ ಅಂತಾನೆ ಶುಭ. ರೈತ ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಎಲ್ಲಾ ರೈತ ಬಾಂಧವರಿಗೆ ಧನ್ಯವಾದಗಳು.